ನಮಸ್ಕಾರ ಗೆಳೆಯರೇ. ಚೈನಾ ನಾನೇ ಜಗತ್ತಿನ ಅತ್ಯಂತ ಬಲಶಾಲಿ ದೇಶ ಅಂತ ಜಂಬ ಪಡುತ್ತೆ. ಆದ್ರೆ ಈ ಒಂದು ಬಸ್ ಹೆಸರು ಕೇಳಿದ್ರೆ ಮಾತ್ರ ಉಚ್ಚೆ ಹೊಯ್ಕೋಲುತ್ತೆ. ಹಾಗಾದ್ರೆ ಯಾವುದು ಆ ಬಸ್ಸು, ಇದರ ಕತೆ ತಿಳಿಯೋಣ ಬನ್ನಿ. ಇವತ್ತು ನಾನು ಹೇಳತಾ ಇರೋ ಕಥೆ ನವೆಂಬರ್ 14, 1995 ರಂದು ನಡೆದದು. ಅಂದು ರಾತ್ರಿಯ ಕೊನೆಯ ಬಸ್ಸು, ರೂಟ್ ನಂಬರ್ 375 ಮೂಲಕ ಹೋಗ್ತಾ ಇತ್ತು. ಈ ಬಸ್ಸು ಯುವಾನ್ಮಿಂಗ್ಯುವಾನ್ನ ಬಸ್ ಟರ್ಮಿನಲ್ ಇದ ಬೀಜಿಂಗ್ನ ಹೊರಗಿನ ಜನಪ್ರಿಯ ಪ್ರವಾಸಿ ತಾಣವಾದ ಪ್ರಜ್ಞಮೆಂಟ್ ಬೆಟ್ಟಗಳ ಕಡೆಗೆ ಹೊರಟಿತು. ಬಸ್ಸಿನಲ್ಲಿ ಪ್ರಯಾಣಿಕರು ತುಂಬಿದ್ದರು, ಆದರೆ ಬಸ್ ನಿಲ್ಲುತ್ತಿದ್ದಂತೆ ಅವರು ಕ್ರಮೇಣ ಇಳಿದರು. ಬಸ್ ಸುಮ್ಮರ್ ಪ್ಯಾಲೇಸ್ ಬಸ್ ನಿಲ್ದಾಣಕ್ಕೆ ಬರುವಷ್ಟರಲ್ಲಿ ಚಾಲಕ ಮತ್ತು ಮಹಿಳಾ ಕಂಡಕ್ಟರ್ ಮಾತ್ರ ಉಳಿದಿದ್ದರು. ಸಮ್ಮರ್ ಪ್ಯಾಲೇಸ್ ಬಸ್ ನಿಲ್ದಾಣದಲ್ಲಿ ಯುವ ದಂಪತಿ, ಒಬ್ಬ ಯುವಕ ಮತ್ತು ಒಬ್ಬ ಮಹಿಳೆ ಬಸ್ ಹತ್ತಾರೆ. ಬಸ್ ಹಾಗೆ ಕಾಡಲಿ ಹೋಗ್ತಾ ಇರುತ್ತೆ. ಆವಾಗ ಬಸ್ ಡ್ರೈವರ್ಗೆ ಇಬ್ಬರು ರಸ್ತೆಯ ಪಕ್ಕದಲ್ಲಿ ನಿಂತಿರುವುದ ಕಾಣಿಸುತ್ತೆ. ಚಾಲಕನಿಗೆ ಆರಂಭದಲ್ಲಿ ಬಸ್ ನಿಲ್ಲಿಸಲು ಇಷ್ಟ ಇರಲ್ಲ, ಆದರೆ ಇದು ಈ ಮಾರ್ಗದ ಕೊನೆಯ ಬಸ್ ಆಗಿದ್ದರಿಂದ ಕಂಡಕ್ಟರ್ ಬಸ್ ಸ್ಟಾಪ್ ಹೇಳ್ತಾರೆ, ಅವನು ಸರಿ ಅಂತ ನಿಲ್ಲಿಸ್ತಾನೆ. ಪ್ರಯಾಣಿಕರನ್ನು ಹತ್ತಲು ಬಸ್ ನಿಲ್ಲಿಸುತ್ತಿದ್ದಂತೆ ಮೂವರು ವಿಚಿತ್ರ ವ್ಯಕ್ತಿಗಳು ಹತ್ತಾರೆ. ಇಬ್ಬರು ಪುರುಷರು ಮತ್ತು ಒಬ್ಬ ಮಹಿಳೆ. ಡ್ರೈವರ್ಗೆ ಆಶ್ಚರ್ಯ ಆಗುತ್ತೆ, ನನ್ ನೋಡಿದಾಗ ಇಬ್ರು ಇವಾಗ್ ನೋಡಿದ್ರೆ 3 ಜನ ಹತ್ತಿದ್ರಲ್ಲ ಅಂತ. ಅವರು ಹೋಗಿ ಬಸ್ನ ಲಾಸ್ಟ್ ಸೀಟ್ ಅಲ್ಲಿ ಕುದ್ರತಾರೆ. ಅವರನ್ನ ನೋಡಿ ಬಸ್ ಒಳಗೆ ಎಲ್ಲರಿಗೂ ಒಂಥರ ಭಯ ಆಗೋಕೆ ಶುರುವಾಗುತ್ತೆ. ಬಸ್ ಅಲ್ಲಿ ಇದ್ದ ದಂಪತಿಗಳು ಕೂಡ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೊಬಿಡ್ತಾರೆ. ಇವಾಗ ಬಸ್ಸಲ್ಲಿ ಆ 3 ವಿಚಿತ್ರ ವ್ಯಕ್ತಿಗಳು, ಒಬ್ಬ ಯುವಕ, ಒಬ್ಬ ಯುವತಿ, ಬಸ್ ಡ್ರೈವರ್ ಮತ್ತು ಒಬ್ಬಳು ಲೇಡಿ ಕಂಡಕ್ಟರ್ ಮಾತ್ರ ಇದ್ರು. ಬಸ್ಸು ಹಾಗೆ ಬೆಟ್ಟದ ತಪ್ಪಲಿನ ಹೋಗ್ತಾ ಇತ್ತು. ಬಸ್ಸಿನಲ್ಲಿದ್ದ ಮಹಿಳೆ ಏನೋ ತೊಂದರೆಯಾಗಿರುವುದನ್ನು ಗಮನಿಸಿದಳು. ಒಮ್ಮೆಲೆ ಬಸ್ ಒಳಗೆ ಇರುವಂತ ಮಹಿಳೆ ಆ ಯುವಕ ನನ್ ಪರ್ಸ್ ಕದ್ದಿದ್ದಾನೆ ಅಂತ ಅವನ್ ಜೊತೆ ಜಗಳ ಶುರು ಮಾಡ್ತಾಳೆ. ಯುವಕಗೂ ಸಿಟ್ ಬರುತ್ತೆ, ಜೋರಾಗಿ ಜಗಳ ಶುರು ಆಗುತ್ತೆ. ಕಂಡಕ್ಟರ್ ಎಷ್ಟೇ ಹೇಳಿದರೂ ಆ ಮಹಿಳೆ ಸುಮ್ಮನೆ ಆಗಲ್ಲ. ಬಸ್ನ ನೆಕ್ಸ್ಟ್ ಸ್ಟಾಪ್ಗೆ ನಿಲ್ಲಿಸಿ ನಾನು ಇವನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಅಂತಾಳೆ. ಯುವಕ ಕೂಡ ಸರಿ ಹಾಗಾದ್ರೆ ಹೋಗೋಣ, ನಾನು ನೋಡ್ತೀನಿ ಅಂದ್ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಬ್ರು ಇಳ್ಕೋತಾರೆ. ಇವರಿಬ್ರೂ ಇಳಿದ ಮೇಲೆ ಬಸ್ ಹಾಗೆ ಮುಂದಕ್ಕೆ ಹೋಗುತ್ತೆ. ಆವಾಗ ಮಹಿಳೆ ತನ್ನ ನಿಜವಾದ ಉದ್ದೇಶವನ್ನು ಹೇಳ್ತಾಳೆ. ಅವಳು ಆ 3 ಜನ ವಿಚಿತ್ರ ಪ್ರಯಾಣಿಕರ ಪಾದಗಳು ನೆಲವನ್ನು ಮುಟ್ಟದಿರುವುದನ್ನು ಅವಳು ಗಮನಿಸಿದಳು. ಅವಳು ವಿಲಕ್ಷಣ ಉಪಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಹೀಗೆ ಮಾಡಿದೆ ಅಂತಾಳೆ. ಮಾರನೇ ದಿನ ಬೆಳಿಗ್ಗೆ ಎದ್ದಾಗ ಅವರಿಗೆ ಗೊತ್ತಾಗುತ್ತೆ ಬಸ್ ನಂಬರ್ 137 ತಾನು ತಲುಪಬೇಕಾದ ಸ್ಥಳ ತಲುಪಿರೋದೇ ಇಲ್ಲ. ಅವರು ಹೋಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಆವಾಗ ಪೊಲೀಸರು ದೂರದಲ್ಲಿ ಇರೋ ಒಂದ ನದಿಯಿಂದ ಕ್ರೇನ್ ಮೂಲಕ ಬಸ್ನ ಹೊರತೆಗೆದಾಗ ಅದರೊಳಗೆ 5 ಶವಗಳು ಪತ್ತೆಯಾಗಿವೆ. ಚಾಲಕ ಮತ್ತು ಮಹಿಳಾ ಕಂಡಕ್ಟರ್ ಸಾವನ್ನಪ್ಪಿದ್ದರು, ಆದರೆ ಅವರ ದೇಹಗಳು ಹಾಗೇ ಇದ್ದವು. ಉಳಿದ 3 ದೇಹಗಳು ಕೆಟ್ಟದಾಗಿ ಕೊಳೆತಿದ್ದವು. ಆವಾಗ ಬಸ್ಸಿನಲ್ಲಿ 3 ಕಿಲೋಮೀಟರ್ ಪ್ರಯಾಣಿಸುವಷ್ಟು ಇಂಧನ ಇರಲಿಲ್ಲ ಎಂದು ಡಿಪೋ ಮ್ಯಾನೇಜರ್ ಹೇಳ್ತಾರೆ. ಆವಾಗ ಪೊಲೀಸರು ಬಸ್ಸಿನ ಇಂಧನ ಟ್ಯಾಂಕ್ ತಾಗಿದು ನೋಡಿದ್ರೆ ತಾಜಾ ರಕ್ತದಿಂದ ತುಂಬಿರುತ್ತದೆ. ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಈ ಮಾರ್ಗದ ಯಾವುದೇ CCTV ಕ್ಯಾಮೆರಾಗಳಲ್ಲಿಯೂ ಕೂಡ ಈ ಬಸ್ ಸೆರೆಯಾಗಿಲ್ಲ. ಇಂತಹದೇ ಇನ್ನಷ್ಟು ಸಂಗತಿಗಳಿಗಾಗಿ ಮಿಸ್ಟ್ರಿ ಮಾಸ್ಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.